ಎಲ್ಲರೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. 2 ದಿನಗಳ ಹಿಂದಿನ ಮಾತು. ಪಕ್ಷಾತೀತವಾಗಿ ಅಂದರೆ 3 ಪಕ್ಷಗಳು ಸೇರಿ ಕಾಂಗ್ರೆಸ್, JDS, BJP ಅವರು ಸಭೆ ನಡೆಸಿದರು. ಒಂದು ಔತಣಕೂಟ. ಸುಮಾರು 60-50ಕ್ಕಿಂತ ಹೆಚ್ಚು ಶಾಸಕರಿದ್ರು ಅನ್ನುವ ವರ್ತಮಾನ ಇದೆ. ಇದ್ರ ಬಗ್ಗೆ ನಾನು ಮೊದಲು ಮಾತನಾಡಿದೆ. ಸೊ ಈ ಒಂದು ಶಾಸಕರು ಎಂದರೆ ಅವರು ಸಭೆ ಮಾಡಿದ ಮೇಲೆ ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳು ಪ್ರಾರಂಭ ಆದವು. ಬಹುಮಟ್ಟಿಗೆ ಈ ಸಭೆಯಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರೇ ಇದ್ದರು. ಒಂದು JDS ಅಂದ ತಕ್ಷಣ ಒಕ್ಕಲಿಗರ ಪಕ್ಷವಾದ್ದರಿಂದ ಅವರು ಒಕ್ಕಲಿಗರು ಅಲ್ಲಿ ಬಂದಿದ್ರು. BJP ಲಿಂಗಾಯತರ ಪಕ್ಷ ಆದ್ದರಿಂದ ಲಿಂಗಾಯತರು ಶಾಸಕರಲ್ಲಿ ಬಂದಿದ್ರು. ಹಾಗೆಯೇ ಕಾಂಗ್ರೆಸ್ ಪಕ್ಷದ ಲಿಂಗಾಯತರು ಮತ್ತು ಒಕ್ಕಲಿಗ ಶಾಸಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಅನ್ನೋದು ವರದಿ. ಸೊ ಈ ವರದಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಶ್ಲೇಷಣೆಗಳು ರಾಜಕೀಯ ವಲಯದಲ್ಲಿ ಪ್ರಾರಂಭ ಆದವು. ಹಾಗೇನೆ ಮಾಧ್ಯಮಗಳಲ್ಲೂ ಕೂಡ ಕೆಲವು ಕಡೆ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳು ಬಂದವು. ಯಾವ ರೀತಿಯ ವಿಶ್ಲೇಷಣೆಗಳು ಬಂದವು? ಒಂದು, ಸಿದ್ದರಾಮಯ್ಯನವರ ವಿರುದ್ಧ ಲಿಂಗಾಯತರು ಮತ್ತು ಒಕ್ಕಲಿಗ ಶಾಸಕರು ಒಂದಾಗ್ತಿದ್ದಾರೆ ಅನ್ನೋದು ಒಂದು ವರದಿ. ಸೊ ಇದು ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯ ಗಂಟೆ ಅನ್ನೋದು ಎರಡನೇ ವರದಿ. ಸೊ ಯಾರು ಈ ಮೇಲ್ಜಾತಿಯ ಶಾಸಕರುಗಳಿಗೆ ಏರಿದ್ದಾರೆ ಅವರಿಗೆ ಮುಖ್ಯಮಂತ್ರಿಗಳ ಮೇಲೆ ಅಸಹನೆ ಹೆಚ್ಚಿದೆ ಅನ್ನೋದು ಇನ್ನೊಂದು ವರದಿ. ಈ ವರದಿಗಳು ಬಂದ ಮೇಲೂ ಕೂಡ ಮುಖ್ಯಮಂತ್ರಿಗಳು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಪ್ರಿಂಟ್ನಲ್ಲಿ ಕೆಲವೆಡೆ ಈ ವಿಶ್ಲೇಷಣೆ ಬಂದೆ, ಇನ್ನೊಂದು ಬಂದಿದೆ. ಸೊ ಇಡೀ ವರದಿಯ ಸಾರಾಂಶ ಏನು ಅಂದರೆ, ಮೇಲ್ಜಾತಿಯ ಶಾಸಕರಿಗೆ ಸಿದ್ದರಾಮಯ್ಯನವರು ಏನಿದ್ದಾರೆ ಅವರ ಬಗ್ಗೆ ಸಾಫ್ಟ್ ಕಾರ್ನರ್ ಇಲ್ಲ, ಹಿ ಶುಡ್ ಗೋ ಅನ್ನುವುದು ಅವರ ಅಭಿಪ್ರಾಯ ಅನ್ನೋದು ಹೇಳಲಾಗ್ತಾ ಇರೋ ಮಾತು. ಹಾಗಿದ್ರೆ ಇದು ಹೊಸತಲ್ಲ. ಮೇಲ್ಜಾತಿ ರಾಜಕಾರಣ ಏನಿದೆಯಲ್ಲ, ಎಸ್ಪೆಷಲಿ ಕರ್ನಾಟಕದಲ್ಲಿ ಮೇಲ್ಜಾತಿಯ ರಾಜಕಾರಣ ಅಂದರೆ ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರ ರಾಜಕಾರಣ. ಈ ರಾಜಕಾರಣಕ್ಕೆ ಪರ್ಯಾಯವಾದ ರಾಜಕಾರಣ ಪ್ರಾರಂಭ ಮಾಡಿದವರು ದೇವರಾಜ ಅರಸು ಅವರು. ಸೊ ದೇವರಾಜ ಅರಸು ಅವರು ಪ್ರಾರಂಭ ಮಾಡಿದ ಈ ಪರ್ಯಾಯ ರಾಜಕಾರಣ ಏನಿದೆ ಅದು ಜನತಾ ಪರಿವಾರ ಅಧಿಕಾರಕ್ಕೆ ಬರುವ ಹೊತ್ತಿಗೆ ಅದು ಬೇರೆ ರೂಪಗಳನ್ನು ಪಡೆದಿತ್ತು. ಕಾಂಗ್ರೆಸ್ ವಿರೋಧ ಎಮರ್ಜೆನ್ಸಿ ನಂತರದ ಸ್ಥಿತಿಯಲ್ಲಿ ಬಹಳ ಮುಖ್ಯ ಅಂಶ ಆದ್ದರಿಂದ ಲಿಂಗಾಯತರು, ಒಕ್ಕಲಿಗರು ಎಲ್ಲ ಈ ಜನತಾ ಪರಿವಾರದಲ್ಲಿ ಸೇರಿದ್ರು. ಆ ರೀತಿ ಜನತಾ ಪಕ್ಷ ಅಸ್ತಿತ್ವಕ್ಕೆ ಬಂದದ್ದು. ನಂತರ ಜನತಾದಳ ಆದದ್ದು, ಜನತಾದಳ ಜಾತ್ಯತೀತ ಆದದ್ದು, ಬೇರೆ ಬೇರೆ ಗ್ರೂಪ್ಗಳಾದದ್ದು. ಸೊ ಅದರ ಮೂಲ ಏನಿದೆ ಅದು ಕಾಂಗ್ರೆಸ್ ವಿರೋಧವೇ ಆಗಿತ್ತು. ಈ ಕಾಂಗ್ರೆಸ್ ವಿರೋಧ ಯಾವ ಹಂತಕ್ಕಿತ್ತು ಅಂತ ಅಂದರೆ, ಈ ಜಾತಿ ರಾಜಕಾರಣವನ್ನು ಮರೆಸುವ ಸ್ಥಿತಿ ಹೋಗಿತ್ತು. ಅಥವಾ ಕರ್ನಾಟಕದ ಸ್ವಾತಂತ್ರ್ಯೋತ್ತರ ರಾಜಕಾರಣದಲ್ಲಿ ಏನು ಲಿಂಗಾಯತ್ ವರ್ಸಸ್ ಒಕ್ಕಲಿಗ ಪಾಲಿಟಿಕ್ಸ್ ಇತ್ತು, ಅದನ್ನು ಕೂಡ ಸ್ವಲ್ಪ ಕಾಲ ಮರೆಸಿದ್ದು ಈ ಜನತಾ ಎಕ್ಸ್ಪಿರಿಮೆಂಟ್ ಅಂತ. ಸೊ ರಾಮಕೃಷ್ಣ ಹೆಗಡೆ, ದೇವೇಗೌಡ ಇಬ್ಬರು ಇದ್ರು. ಲಿಂಗಾಯತರು ಹೆಗಡೆಯ ಹಿಂದಿದ್ರು, ದೇವೇಗೌಡರು ಒಕ್ಕಲಿಗೆ ರಾಜಕಾರಣ ಮಾಡ್ತಿದ್ರು. ಈ ನಡುವೆ ಅಬ್ದುಲ್ ನಜೀರ್ ಸಾಬ್ ಅಂತವರು, ರಾಚಯ್ಯನವರಂಥವರು, ಇವರೆಲ್ಲ ಕೂಡ ಹಿಂದುಳಿದ ವರ್ಗ, ದಲಿತ ರಾಜಕಾರಣವೇನಿದೆ ಅದನ್ನ ಕ್ರೋಢೀಕರಿಸಿದ್ರು. ಆ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರು ದೇವೇಗೌಡರ ಜೊತೆಗೆ ಇದ್ರು, ಹೆಗಡೆ ಜೊತೆಗೆ ಇರಲಿಲ್ಲ. ಅವರು ಯಾವತ್ತಿದ್ರು
ಅವರಿದ್ದಿದ್ದು ದೇವೇಗೌಡರ ಜೊತೆ. ಯಾಕೆಂದರೆ ಒಂದು ಹೆಗಡೆ ಲಿಂಗಾಯತ ರಾಜಕಾರಣ ಮತ್ತು ಮೇಲ್ಜಾತಿ ರಾಜಕಾರಣವನ್ನು ಪ್ರತಿನಿಧಿಸ್ತಾರೆ ಅನ್ನೋದು ಇದಕ್ಕೆ ಕಾರಣ ಆಗಿರಬಹುದು. ಆದರೆ ದೇವೇಗೌಡರ ರಾಜಕಾರಣ ಏನಿದೆ ಅದು ಸ್ಲೋಲಿ ಕೇವಲ ಒಕ್ಕಲಿಗ ರಾಜಕಾರಣವಾಗಿ ಪರಿವರ್ತನೆ ಆದದ್ದು, ಅದು ಕೇವಲ ಕುಟುಂಬ ರಾಜಕಾರಣವಾಗಿ ಪರಿವರ್ತನೆ ಆದದ್ದು, ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ನಿರಾಕರಿಸುವ, ಮುಖ್ಯಮಂತ್ರಿ ಸ್ಥಾನವನ್ನು ನಿರಾಕರಿಸುವ ಹಂತಕ್ಕೆ ಹೋದದ್ದು. ಈ ಎಲ್ಲ ಬೆಳವಣಿಗೆಗಳ ಕಾರಣದಿಂದ ಸಿದ್ದರಾಮಯ್ಯನವರು ಅಲ್ಲಿಂದ ಹೊರಗೆ ಬಂದು 2006ರಲ್ಲಿ ಕಾಂಗ್ರೆಸ್ಸಿಗೆ ಹೋದರು. ಸೊ ಅಷ್ಟೊತ್ತಿಗೆ ಅಹಿಂದ ರಾಜಕಾರಣವನ್ನು ಬಲಪಡಿಸುವ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಬಂದಿದ್ದರು. ಅಲ್ಪಸಂಖ್ಯಾತರು ಏನಿದ್ದಾರೆ, ಮುಸ್ಲಿಮ್ಸ್ ಎಸ್ಪೆಷಲಿ, ಹಿಂದುಳಿದ ವರ್ಗದವರು ಹಾಗೂ ದಲಿತರು, ಈ ಒಂದು ಕಾಂಬಿನೇಷನ್ನ ಸಿದ್ದರಾಮಯ್ಯ ಬಲಪಡಿಸ್ತಾ ಹೋದದ್ದು. ಆದರೆ ದಲಿತರು ಎಷ್ಟರ ಮಟ್ಟಿಗೆ ಇದ್ದರು ಅವ್ರ ಜೊತೆಗೆ ಅನ್ನುವುದೇನಿದೆ ಅದು ಕೂಡ ಪ್ರಶ್ನಾರ್ಹವಾದ್ದು. ಯಾಕೆಂದರೆ ದಲಿತರು ಆಗಲೇ ಡಿವೈಡ್ ಆಗೋಗಿದ್ರು. ದಲಿತರ ಹೋರಾಟದ ಕಿಚ್ಚನ್ನು ಹೊತ್ತಿಸಿದ ದಲಿತ ಸಂಘರ್ಷ ಸಮಿತಿ ಹಲವಾರು ಹೋಳುಗಳಾಗಿ ತನ್ನ ಹೋರಾಟದ ನೆನಪುಗಳನ್ನು ಕಳೆದುಕೊಂಡು ದಲಿತ ಚಳವಳಿಯ ನಾಯಕರುಗಳು ತಮ್ಮ ತಮ್ಮ ಗುಂಪು ಕಟ್ಕೊಂಡು ಬೇರೆ ಬೇರೆ ಕೆಲಸದಲ್ಲಿ ನಿರತರಾಗಿದ್ದರು. ಅದರಿಂದ ದಲಿತರಲ್ಲಿ ಹೊಂದಾಣಿಕೆ ಇರಲಿಲ್ಲ. ಆದರೆ ಅಹಿಂದ ಹೆಸರಿನಲ್ಲಿ ಮೇಜರ್ ಆಗಿ ಕರ್ನಾಟಕದ 3ನೇ ಅತಿ ದೊಡ್ಡ ಜಾತಿ ಏನಿದೆ ಒಕ್ಕಲಿಗರನ್ನು ಅವರು ಹಿಡ್ಕೊಂಡ್ರು ಮತ್ತು ರಾಜಕೀಯ ಅನಿವಾರ್ಯತೆಗಾಗಿ ಮುಸ್ಲಿಮರು ಕೂಡ ಅವ್ರ ಜೊತೆ ಇದ್ದರು. ಆಗಲೇ ಮೇಲ್ಜಾತಿಗಳಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಅಸಹನೆ ಪ್ರಾರಂಭ ಆಗಿತ್ತು. 2006ರಲ್ಲಿ ಅವರು ಮುಖ್ಯಮಂತ್ರಿ ಆಗುವ ಹೊತ್ತಿಗೆ ಮೇಲ್ಜಾತಿ ಸಮುದಾಯಗಳಲ್ಲೂ ಸಿದ್ದರಾಮಯ್ಯನ ವಿರೋಧಿಸುವುದಕ್ಕೆ ಪ್ರಾರಂಭ ಮಾಡಿದರು. ಸೊ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳೇನಿವೆ, ಸಾಮಾಜಿಕ ನ್ಯಾಯ ಏನಿದೆ, ಈ ಸಾಮಾಜಿಕ ನ್ಯಾಯದ ಪ್ರಶ್ನೆ ಮೇಲ್ಜಾತಿಯವರಿಗೆ ಅಷ್ಟು ಮುಖ್ಯ ಅಲ್ಲ ಅಂತ. ಯಾಕಂದರೆ ಈ ಶ್ರೇಣೀಕೃತ ಸಮಾಜದಲ್ಲಿ ಸೊ ಈಗಿರುವ ಈ ವ್ಯವಸ್ಥೆ ಏನಿದೆ ಅದು ಮೇಲ್ಜಾತಿಗಳಿಗೆ ಅನುಕೂಲ. ಮನುವಾದ ಅನ್ನುವುದೇ ಅದು ಮೇಲ್ಜಾತಿಗಳಿಗೆ ಶ್ರೇಷ್ಠತೆಯ ಅಹಂಕಾರವನ್ನು ಕೊಡುತ್ತೆ. ಹೀಗಾಗಿ ಮೇಲ್ಜಾತಿಯಗಳಿಗೆ ಬದಲಾವಣೆ ಬೇಕಾಗಿಲ್ಲ. ಯಾಕಂದರೆ ಜಾತಿ ವ್ಯವಸ್ಥೆಯಲ್ಲಿ ಲಾಭ ಪಡೆಯುವುದು ಈ ಸಮುದಾಯಗಳೇನಿವೆ ಸಿದ್ದರಾಮಯ್ಯನವ್ರನ್ನ ವಿರೋಧಿಸ್ತಾ ಬಂದರು. ಆದರೆ ಸೊ ಅವರ ಕಾಂಬಿನೇಷನ್ ಏನಿದೆ ಅದರ ಜೊತೆಗೆ ಕಾಂಗ್ರೆಸ್ ಪರಂಪರಾಗತ ವೋಟ್ಗಳು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದದ್ದು. ಅದರಲ್ಲಿ ಅಹಿಂದದ ಪಾತ್ರ ಬಹಳ ಮುಖ್ಯವಾದ್ದು. ಅದರ ಜೊತೆಗೆ ಕಾಂಗ್ರೆಸ್ನ ಪರಂಪರಾಗತವಾದ ಮತಗಳೇನಿವೆ ಅದು ಮುಖ್ಯವಾದ್ದು. ಕಾಂಗ್ರೆಸ್ನ ಈ ಪರಂಪರಾಗತವಾದ ಮತದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ, ಅಂತ ಜಾಸ್ತಿ ಅಲ್ಲ, ಮೇಲ್ಜಾತಿಗಳ ಮತಗಳು ಕೂಡ ಇದೆ, ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಮೇಲ್ಜಾತಿಗಳಲ್ಲಿ ವೈಚಾರಿಕರಲ್ಲಿ ಯಾರು ಕೋಮುವಾದ ರಾಜಕಾರಣವನ್ನು ವಿರೋಧಿಸ್ತಾರೆ, BJP ಬರಲೇ ಕೊಡೋದು ಅಂದ್ಕೋತಾರೆ, ಅಂಥವರೆಲ್ಲ ಕಾಂಗ್ರೆಸ್ಗೆ ಮತ್ತು ಸಿದ್ದರಾಮಯ್ಯವ್ರಿಗೆ ಬೆಂಬಲ ಕೊಟ್ಟರು. ಆದರೆ ಬಹುಮಟ್ಟಿಗೆ ಆಗಲೇ ಮೇಲ್ಜಾತಿಗಳಲ್ಲಿ ಒಂದು ಅಸಹನೆ ಪ್ರಾರಂಭ ಆಗಿದೆ. ಅದನ್ನು ನಾನು ಹಲವು ಸಂದರ್ಭಗಳಲ್ಲಿ ನಾನು ಹೇಳ್ತಾ ಬಂದೆ. ಇಡೀ ಈ ಒಂದು ಕರ್ನಾಟಕದ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದರೆ, ಒಬ್ಬ ಬ್ರಾಹ್ಮಣ ಮುಖ್ಯಮಂತ್ರಿ ಆದರೆ, ಅಧಿಕಾರ ಬಂದರೆ, ಉಳಿದ ಸಮುದಾಯಗಳು ಈ ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಒಪ್ಪಿಕೊಂಡದ್ರಿಂದ ಹೆಚ್ಚು ತರಲೆ ಮಾಡಲ್ಲ. ಯಾವಾಗ ಲಿಂಗಾಯತರು ಮುಖ್ಯಮಂತ್ರಿ ಆದ ತಕ್ಷಣ ಬ್ರಾಹ್ಮಣರು ಮತ್ತು ಒಕ್ಕಲಿಗರು ಸೇರಿ ಅವರಿಗೆ ಗೂಟ ಹೊಡೆಯುವ ಪ್ರಾರಂಭ ಮಾಡ್ತಾರೆ ರಾಜಕಾರಣದಲ್ಲಿ. ಸೊ ಒಕ್ಕಲಿಗ ಮುಖ್ಯಮಂತ್ರಿ ಆದರೆ ಬ್ರಾಹ್ಮಣರು ಲಿಂಗಾಯತರು ಸೇರಿ ಆ ನಾಯಕತ್ವವನ್ನು ಧ್ವಂಸಪಡಿಸೋ ಕೆಲಸ ಮಾಡ್ತಾರೆ. ಬ್ಯಾಕ್ವರ್ಡ್ ಕ್ಲಾಸ್ನವರು ಮುಖ್ಯಮಂತ್ರಿ ಆದ ತಕ್ಷಣ ಆ ಪರಿಸ್ಥಿತಿ ಹೇಗೆ ಬದಲಾಗುತ್ತೆ ಅಂದರೆ, ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು ಇವರು ಒಂದಾಗಿ ವಿರೋಧಿಸೋಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲೂ ದಲಿತರಲ್ಲೂ ಕೂಡ ಎಡಗೈ ಮತ್ತು ಬಲಗೈ ಸಮಸ್ಯೆಗಳೇನಿದೆ, ಸೊ ಈ ಎರಡು ಸಮುದಾಯಗಳು ಡಿವೈಡ್ ಆಗ್ತವೆ. ಅದರ ಜೊತೆಗೆ ಹಿಂದುಳಿದವರೊಬ್ಬನು ಏನು ಮುಖ್ಯಮಂತ್ರಿ ಆಗ್ತಾನೆ ಅಥವಾ ಅಧಿಕಾರ ಬರುತ್ತೆ, ಆ ಹಿಂದುಳಿದ ವರ್ಗದಲ್ಲಿಯೇ ಬೇರೆಯವರು, ಇದು ಸಿದ್ದರಾಮಯ್ಯ ವಿಚಾರಕ್ಕೆ ಬಂದರೆ ಕುರುಬರು, ಅವರು ಕುರುಬ ಸಮುದಾಯಕ್ಕೆ ಸೇರಿದ್ದರಿಂದ ಕುರುಬರನ್ನು ಬಿಟ್ಟು ಉಳಿದ ಹಿಂದುಳಿದ ವರ್ಗಗಳು
ಸಿದ್ದರಾಮಯ್ಯನವ್ರನ್ನ ಒಪ್ಪಿಕೊಳ್ಳುವುದಕ್ಕೆ ಹಿಂದೇಟಾಗ್ತವೆ. ಇದು ಈ ಇಂಡಿಯಾದ ಜಾತಿ ವ್ಯವಸ್ಥೆಯ ಸಂಕೀರ್ಣತೆ ಅಂತ. ಸೊ ಹೀಗೆ ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗಲೇ ಬಹುತೇಕ ಮೇಲ್ಜಾತಿಗಳ ಅಸಹನೆ ಜಾಸ್ತಿ ಆಗ್ತಾ ಇತ್ತು. ಸೊ ಲಿಂಗಾಯತರು ಬಹುತೇಕ BJPಯಲ್ಲಿ ಇರುವುದು ಒಂದು ಕಡೆ, ಒಕ್ಕಲಿಗರೆಲ್ಲ ಕಾನ್ಸಂಟ್ರೇಟ್ ಆಗ್ತಾ ಇದ್ದಿದ್ದು JDS ಜೊತೆಗೆ. ಈ ನಡುವೆ ಲಿಂಗಾಯತರ ರಾಜಕಾರಣ ಒಂದು ಕಡೆ ನಡೀತಾ ಇದ್ರೆ, ಒಕ್ಕಲಿಗ ರಾಜಕಾರಣದಲ್ಲಿ ಪರ್ಯಾಯ ನಾಯಕತ್ವವನ್ನು ಸೃಷ್ಟಿಸುವ ಕೆಲಸವನ್ನ DK ಶಿವಕುಮಾರ್ ಮಾಡ್ತಾ ಬಂದರು. ಸೊ ಈ ಮೇಲ್ಜಾತಿಗಳ ಎಸ್ಪೆಷಲಿ ಒಕ್ಕಲಿಗರ ರಾಜಕಾರಣದ ಪರ್ಯಾಯ ಏನಿದೆ ಅದನ್ನು ಮಾಡೋದಕ್ಕೆ DK ಶಿವಕುಮಾರ್ ಏನು ಹೊರಟರು. ಅವರಿಗಿರುವ ಸಮಸ್ಯೆ ಅಂದರೆ, ನೀವು ಯಾವಾಗ ಈ ಮೇಲ್ಜಾತಿ ರಾಜಕಾರಣವನ್ನು ಬಲಪಡಿಸ್ತಾ ಹೋಗ್ತೀರಿ, ಒಕ್ಕಲಿಗರೆಲ್ಲ ರಾಜಕಾರಣ, ಲಿಂಗಾಯತ ರಾಜಕಾರಣ, ಬ್ರಾಹ್ಮಣ ರಾಜಕಾರಣ, ಇದನ್ನ ಆವಾಗ ಮೇಲ್ಜಾತಿಯ ಈ ರಾಜಕಾರಣದ ವಿರುದ್ಧ ಹಿಂದುಳಿದ ವರ್ಗ ಮತ್ತು ದಲಿತ ರಾಜಕಾರಣ ಪ್ರಬಲವಾಗ್ತಾ ಹೋಗುತ್ತೆ. ಸೊ ಇರುವ ಸಮಸ್ಯೆ ಅಂದರೆ BJPಗೆ ಪ್ರಮುಖವಾಗಿ ಲಿಂಗಾಯತರು, ಅದರ ಜೊತೆಗೆ ದಲಿತರಲ್ಲಿ ಎಡಗೈಯವರು ಏನಿದ್ದಾರೆ ಅವರು, ಸೊ ಹಿಂದುಳಿದ ವರ್ಗದಲ್ಲಿ ಕುರುಬರನ್ನ ಹೊರತುಪಡಿಸಿ ಉಳಿದ ಹಿಂದುಳಿದ ವರ್ಗಗಳು, ಇದನ್ನ BJP ಕಾನ್ಸಂಟ್ರೇಟ್ ಮಾಡ್ತಾ ಬಹಳ ಸಂದರ್ಭದಲ್ಲಿ ಅಧಿಕಾರದ ಗದ್ದುಗೆ ಹತ್ತಿರ ಬಂದಿದೆ. ಬಟ್ ಯಾವತ್ತು ಅಧಿಕಾರಕ್ಕೆ ಬಂದರೂ ಅದು ಸ್ವಂತ ಬಲದ ಮೇಲೆ ಬಂದೇ ಇಲ್ಲ. ದಟ್ ಇಸ್ ಎ ಕ್ಯಾರೆಕ್ಟರ್ ಆಫ್ ಕರ್ನಾಟಕದ ಜನರ ಗುಣಧರ್ಮ ಅದು. ನೀವು BJPಯನ್ನು 100% ಇದು ಮಾಡೋಕ್ಕಾಗಲ್ಲ, ಅದಕ್ಕೆ ಬಂದಿಲ್ಲ. ಸೊ ಈ ರಾಜಕಾರಣದ ನಡುವೆ ಸಿದ್ದರಾಮಯ್ಯನವರು ಏನಿದ್ದಾರೆ, ಅವರು ಅಹಿಂದ ಐಕಾನ್ ಆಗಿ ಬೆಳೆದದ್ದು. ಆದರೆ ಅವರು ಮೇಲ್ಜಾತಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿಲ್ಲ. ಮೇಲ್ಜಾತಿಗಳ ವಿರೋಧ ಇದ್ದಾಗ ಆ ವಿರೋಧವನ್ನು ತಣ್ಣಗೆ ಆ ವಿರೋಧವನ್ನು ತಡೆಯುವ ಯತ್ನವನ್ನು ಕೂಡ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅದಕ್ಕೆ ಅನಿಸೋದು ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಸೊ ಲಿಂಗಾಯತ ಮತ್ತು ಒಕ್ಕಲಿಗರ ನಾಯಕರನ್ನ ಬೆಳೆಸುವ ಕೆಲಸವನ್ನು ಮಾಡಲಿಲ್ಲ. ಅವರು ಕೇವಲ ಅಹಿಂದ ವಿಚಾರಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಈ ಎರಡು ಸಮುದಾಯಗಳ ಪವರ್ಫುಲ್. ಹಾಗೆ ನೋಡಿದರೆ ಸಿದ್ದರಾಮಯ್ಯ ಜೊತೆ MB ಪಾಟೀಲ್ ಇದ್ದಾರೆ. ಸೊ MB ಪಾಟೀಲ್ರೆಲ್ಲ ವೀರೇಂದ್ರ ಪಾಟೀಲ್ರಂತೆ ಪವರ್ಫುಲ್ ಆದ ಲಿಂಗಾಯತ ನಾಯಕರಿಲ್ಲ, ಅಥವಾ ಯಡಿಯೂರಪ್ಪನವರಂತೆ ಪವರ್ಫುಲ್ ಆದ ಲಿಂಗಾಯತ ನಾಯಕರಿಲ್ಲ. ಸೊ ಹೀಗಾಗಿ ಲಿಂಗಾಯತ ನಾಯಕರನ್ನ ಬೆಳೆಸುವ ಕೆಲಸವನ್ನ ಅವ್ರು ಮಾಡಿಲ್ಲ. ಅದರಂತೆ ಒಕ್ಕಲಿಗರು ಏನಿದ್ದಾರೆ, ಒಕ್ಕಲಿಗರಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಸಿಟ್ಟಿದೆ. ಅದು ಒಕ್ಕಲಿಗರ ಏಕಮೇವಾದ್ವಿತೀಯ ನಾಯಕರಾದಂಥ ದೇವೇಗೌಡರನ್ನು ವಿರೋಧಿಸಿದ್ದಿರ್ಬೋದು, ಅದೆಲ್ಲ ಅವರ ಸುಪ್ತ ಪ್ರಜ್ಞೆಯಲ್ಲಿದೆ. ಅದರ ಜೊತೆಗೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾದ ಮೇಲೆ ಅವರಿಗೆ ಮುಖ್ಯಮಂತ್ರಿ ಜಾಗ ಸಿಗಬೇಕಾಗಿತ್ತು, ಸಿದ್ದರಾಮಯ್ಯ ಬಿಡಬೇಕಾಗಿತ್ತು, ಬಿಡ್ತಾ ಇಲ್ಲ. ಇಂತಹ ಮನಸ್ಥಿತಿಯಿಂದಾಗಿ ಒಕ್ಕಲಿಗರು ಕೂಡ ಸಿದ್ದರಾಮಯ್ಯವರ ಬಗ್ಗೆ ಅಸಹನೆಯನ್ನು ಹೊಂದಿದ್ದಾರೆ. ಬ್ರಾಹ್ಮಣರು ಮಾತ್ರ ಸಿದ್ದರಾಮಯ್ಯನವರು ಅವ್ರು ಒಪ್ಕೊಳ್ಳೋದು ಇಲ್ಲ. ಅವರು ಈ ಎರಡು ಜನಸಮೂಹದ ಮೇಲ್ಜಾತಿಗಳನ್ನು ಎತ್ತಿ ಕಟ್ಟಬಾರ್ದು. ಅವರಿಗೆ ಸಿದ್ದರಾಮಯ್ಯನವರ ಹೆಸರು ಹೇಳಿದ್ರಾಗಲ್ಲ, ಯಾಕಂದರೆ ಅವರು ಅಹಿಂದ ನಾಯಕರು ಅನ್ನೋದು. ಈ ಒಂದು ಇಡೀ ಜಾತಿಯ ಸರಪಳಿಯಲ್ಲಿ ಮೇಲಿರುವಂತಹ ಬ್ರಾಹ್ಮಣರು ಏನಿದ್ದಾರೆ, ಅವರ ಒಳಗಡೆ ಅತಿ ಹೆಚ್ಚು ಸಿದ್ದರಾಮಯ್ಯನವ್ರ ಬಗ್ಗೆ ಅತಿ ಹೆಚ್ಚು ಅಸಹನೆ. ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬ್ರಾಹ್ಮಣರ ವಾಟ್ಸಪ್ ಗ್ರೂಪ್ಗಳಲ್ಲಿ ನಡೆಯುವ ಚರ್ಚೆಗಳನ್ನು ನೀವು ಗಮನಿಸಿದ್ರೆ ಕಾಣುತ್ತೆ. ಅವ್ರಿಗೂ ಹೇಗೆ ಅಂತ ಅಂದರೆ, ಸಿದ್ದರಾಮಯ್ಯನವ್ರನ್ನ ಬಹುವಚನದಲ್ಲೂ ಕರೆಯಲ್ಲ, ಅವ್ರಿಗೆ ಬೇಕಾದ ಹೆಸರುಗಳನ್ನ ಕೊಡ್ತಾರೆ. ಆ ಕೆಲಸವನ್ನು ಲಿಂಗಾಯತ ಒಕ್ಕಲಿಗರು ಏನು ಈ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಬೀರಿದ್ದಾರಲ್ಲ, ದೇ ವಿಲ್ ಆಲ್ಸೋ. ಅಂದರೆ ಬ್ರಾಹ್ಮಣರು, ಲಿಂಗಾಯತರು ಮತ್ತು ಒಕ್ಕಲಿಗರು ಏನಿದ್ದಾರೆ, ಅವರು ಹಿಂದುಳಿದ ವರ್ಗ ನಾಯಕರನ್ನ ಒಪ್ಪಿಕೊಳ್ಳುವಷ್ಟು ಇನ್ನೂ ಮಾನಸಿಕವಾಗಿ ಬೆಳೆದಿಲ್ಲ. ದಟ್ ಈಸ್ ದ ಥಿಂಗ್. ನಾನು ಇನ್ನೊಂದು ಪ್ರಶ್ನೆ ಏನಾಯ್ತು ಹಾಗಿದ್ರೆ, ಇದರಲ್ಲಿ ಸಿದ್ದರಾಮಯ್ಯನವರ ಕಾಂಟ್ರಿಬ್ಯೂಷನ್ ಎಷ್ಟಿದೆ? ಸಿದ್ದರಾಮಯ್ಯನವರು ಮೇಲ್ಜಾತಿಯ ಪ್ರಬಲ ನಾಯಕರನ್ನು ಬೆಳೆಸಬೇಕಾಗಿತ್ತು. ಸಿದ್ದರಾಮಯ್ಯ ಅವರ ಬಹಳ ಮುಖ್ಯವಾದ ಸಮಸ್ಯೆ ಅಂತಿದೆ. ಸಿದ್ದರಾಮಯ್ಯ ಕರ್ನಾಟಕದ
ಜನನಾಯಕರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಸೊ ಅಹಿಂದ ಸಮುದಾಯವಂತೂ ಅವರನ್ನು ಗೌರವಿಸುತ್ತೆ, ಬೆಂಬಲ ಕೊಡುತ್ತೆ. ಅದು ಪ್ರಬಲವಾದ ಒಂದು ಬೆಂಬಲ. ಅದು ಅಂತಹ ಇನ್ನೊಬ್ಬ ನಾಯಕ ಕರ್ನಾಟಕದಲ್ಲಿ ಅನುಮಾನ ಬೇಕಾಗಿ. ಆದರೆ ಅವರ ಸುತ್ತಮುತ್ತ ಇರುವವರೇನೆ, ಯಾರು ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಾರೆ, ಅಲ್ಲಿ ಲಿಂಗಾಯತ ಒಕ್ಕಲಿಗ ಸಮುದಾಯಗಳನ್ನು ರಿಪ್ರೆಸೆಂಟ್ ಮಾಡುವಂಥವರು, ಅಂದರೆ ಮೇಲ್ಜಾತಿಗಳನ್ನು ರಿಪ್ರೆಸೆಂಟ್ ಮಾಡ್ತಾ ಯಾರು ಇಲ್ಲ ಅಂತಲ್ಲ, ಆದರೆ ಆ ಮೇಲ್ಜಾತಿಗಳಲ್ಲಿ ಒಂದು ಹಿಡಿತವನ್ನು ಇಟ್ಕೊಂಡಂಥ ಪ್ರಬಲ ಒಕ್ಕಲಿಗ ನಾಯಕರು, ಪ್ರಬಲ ಲಿಂಗಾಯತರು, ಅವರಿಗೆ ಒಂದು ನಿಯಂತ್ರಣ ಇರುವಂಥವರನ್ನು ಪಕ್ಕದಲ್ಲಿ ಇಟ್ಟು ಸಿದ್ದರಾಮಯ್ಯ ಬೆಳೆಸಿಲ್ಲ. ಸಿದ್ದರಾಮಯ್ಯನವರು ಸುತ್ತಮುತ್ತ ಇರುವ ಬಹಳಷ್ಟು ಜನ ಅವರ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ದೇ ಆರ್ ನಾಟ್ ಪವರ್ಫುಲ್. ಅವರು ಸಿದ್ದರಾಮಯ್ಯನ ಕಾರಣಕ್ಕ ಪವರ್ಫುಲ್ ಅಲ್ವಾ? ಈಗ ಭೈರತಿ ಸುರೇಶ್ ಅಂತವ್ರು ಇರ್ಬೋದು, ಅವರ ಸುತ್ತಮುತ್ತ ಇರುವವರನ್ನು ಗಮನಿಸ್ತಾ ಹೋಗಿ ಬಹಳಷ್ಟು ಸಚಿವರುಗಳನ್ನು ನೋಡಿ, ಅವರು ವ್ಯಕ್ತಿಗತವಾಗಿ ಪವರ್ಫುಲ್ ಅಲ್ಲ, ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಅವರು ಪವರ್ಫುಲ್. ಸೊ ಇದಕ್ಕೆ ಕಾರಣ ಏನಿರಬಹುದು? ಒಬ್ಬ ಮೇಲ್ಜಾತಿಯ ಪ್ರಬಲ ನಾಯಕರನ್ನ ಬೆಳೆಸಿದರೆ ಆತ ತಮಗೆ ಕಾಂಪಿಟೀಟರ್ ಆಗ್ಬೋದು ಅನ್ನೋ ಭಯ ಸಿದ್ದರಾಮಯ್ಯವ್ರಿಗೆ ಕಾಡ್ತಾ ಇದ್ದ. ಅಥವಾ ನಾನು ಅಹಿಂದ ರಾಜಕಾರಣ ಮಾಡ್ತೇನೆ, ಸಾಕು, ನನಗೆ ಮೇಲ್ಜಾತಿಗಳ ಅಗತ್ಯ ಇಲ್ಲ ಅನ್ನುವ ಮನಸ್ಥಿತಿ ಅವರಲ್ಲಿ ಇರ್ತಾ ಇದೆಯಾ? ಈ ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಡಬೇಕು. ನಾವು ವಿಶ್ಲೇಷಣೆ ಮಾಡ್ಬೋದು, ಈ ರೀತಿ ಇರಬಹುದು, ಈ ರೀತಿ ಆಗಿರಬಹುದು. ಸೊ ಸಿದ್ದರಾಮಯ್ಯನವರ ಇಡೀ ರಾಜಕಾರಣದಲ್ಲಿ ಮೇಲ್ಜಾತಿಗಳು ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಬಹುದೊಡ್ಡ ಕಂದಕ ಇದೆ. ಒಬ್ಬ ಯಶಸ್ವಿ ರಾಜಕಾರಣಿಯಾದವನು ಈ ಕಂದಕವನ್ನು ಸರಿಪಡಿಸುವ ಕೆಲಸವನ್ನು ಮಾಡಬೇಕು. ಅವರು ಹೇಗೆ ಮಾಡಬೇಕು ಅಂತಂದರೆ, ದಲಿತರು ಮತ್ತು ಹಿಂದುಳಿದ ವರ್ಗಗಳ ಪರವಾದ ಕೆಲಸವನ್ನು ಮೇಲ್ಜಾತಿಗಳಿಂದ ಮಾಡಿಸ್ಬೇಕು. ಅಂದರೆ ಲಿಂಗಾಯತ ಮತ್ತು ಒಕ್ಕಲಿಗ ಯಾರು ಪ್ರಬಲ ನಾಯಕರಿದ್ದಾರೆ ಅವರಿಗೆ ಸಂಪುಟದಲ್ಲಿ ಉತ್ತಮ ಸ್ಥಾನಮಾನವನ್ನು ಕೊಟ್ಟು, ನೋಡಯ್ಯ ಮುಚ್ಚಿಕೊಂಡು ದಲಿತರು ಹಿಂದುಳಿದ ವರ್ಗದ ಪರವಾಗಿ ನೀನು ಕೆಲಸ ಮಾಡಬೇಕು, ನಿನ್ನ ಸಮುದಾಯದ ಪರವಾಗಿ ಮಾತ್ರ ಅಲ್ಲ ಅನ್ನುವ ಸಂದೇಶವನ್ನು ಕೊಡುವ ಮೂಲಕ ಆ ನಾಯಕತ್ವವನ್ನು ಬೆಳೆಸಬೇಕಾಗಿತ್ತು. ಮತ್ತು ಆ ಮೂಲಕ ಅವರು ಆ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರೆ ನಾಡಿನ ಎಲ್ಲ ಜನ ಸಮುದಾಯ ಅವರನ್ನು ಮೆಚ್ಚಿಕೊಳ್ತಾ ಇದ್ರು. ಚುನಾವಣಾ ಗೆಲ್ಲುವುದು ಒಂದೇ ರಾಜಕಾರಣ ಅಂತ ನಾನು ನಂಬಿಲ್ಲ. ಈಗ ನಿಮ್ಮ ರಾಜಕಾರಣದಲ್ಲಿ ನಿಮ್ಮಿರುವ ಈ ಕಾಂಬಿನೇಷನ್ ನಿಮ್ಗೆ ವರ್ಕ್ ಆಗಿರ್ಬೋದು, ನಿಮ್ಮನ್ನು ಅಧಿಕಾರಕ್ಕೆ ತಂದಿರ್ಬೋದು. ಆದರೆ ಇತಿಹಾಸ ನೆನಪಿಸಿಕೊಳ್ಳುವುದೇನಿದೆ, ಇಡೀ ಕರ್ನಾಟಕದ ಜನ ಸಮುದಾಯ, ಎಲ್ಲ ಜಾತಿ ಜನಾಂಗಗಳು ನಿಮ್ಮನ್ನು ಒಪ್ಕೋಬೇಕು. ಅವಾಗ ನೀವು ಗ್ರೇಟ್ ಆಗ್ತೀವಿ. ಅದು ಸಾಧ್ಯ ಇಲ್ಲ ಇವತ್ತಿನ ಸಂದರ್ಭದಲ್ಲಿ ಅಂತ ನಾನು ನಂಬಲ್ಲ. ಸಾಧ್ಯ ಇದೆ. ಅದು ಓವರಾಲ್ ಆಗಿ ಅಪ್ರೋಚ್ ಹೇಗಿರುತ್ತೆ ಅಂತ, ನೀವು ಹೇಗೆ ಜನ ಸಮುದಾಯಗಳನ್ನು ನೋಡ್ತೀವಿ ಅಂದರೆ, ನಿಮ್ಮ ಆದ್ಯತೆ ದಲಿತರು ಮತ್ತು ಹಿಂದುಳಿದ ವರ್ಗಗಳ ಪರವಾಗಿರ್ಬೇಕು, ಅಲ್ಪಸಂಖ್ಯಾತರ ಪರವಾಗಿರ್ಬೇಕು. ಹಾಗಿರುವಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಪರವಾಗಿ ನೀವು ಕೆಲಸ ಮಾಡಿದ ತಕ್ಷಣ ಮೇಲ್ವರ್ಗದ ಜನ ಸಮುದಾಯ ನಿಮ್ಮನ್ನು ವಿರೋಧಿಸೋಕೆ ಪ್ರಾರಂಭ ಮಾಡ್ತಾರೆ. ಅದು ಇವತ್ತಿನ ಸಂದರ್ಭಗಳಲ್ಲಿ ಕೋಮು ರಾಜಕಾರಣ ಕೂಡ ನರ್ತನ ಮಾಡ್ತಾ ಇದೆ. ಅಂಥ ಸಿಚುವೇಶನ್ಲಿ ಇದನ್ನು ಕೌಂಟರ್ ಮಾಡುವ ಶಕ್ತಿ ಒಬ್ಬ ನಾಯಕನಿಗಿರಬೇಕು. ಸಿದ್ದರಾಮಯ್ಯ ಪ್ರಯತ್ನ ಮಾಡಿದರೆ ಅಂಥ ಶಕ್ತಿಯನ್ನು ಪಡ್ಕೋಬೋದಾಗಿತ್ತು. ಆದರೆ ನನಗನ್ನಿಸುವಾಗ ಅಂಥ ಶಕ್ತಿಯನ್ನು ಸಿದ್ದರಾಮಯ್ಯ ಪಡೆಯುವ ಯತ್ನವನ್ನು ಮಾಡಿಲ್ಲ. ಅವರು ಒಟ್ಟಾರೆ ಇವತ್ತಿನ ವ್ಯವಸ್ಥೆಯಲ್ಲಿ ಅಹಿಂದ ಮತ ನನಗೆ ಸಾಕು ಗೆಲ್ಲುವುದಕ್ಕೆ ಅಂತ ಅವರ ನಂಬಿಕೆ ಇರ್ಬೋದು. ಆದರೆ ಅದನ್ನು ಮೀರಿ ಅವರು ಬೆಳೆಯಬೇಕಾಗಿತ್ತು ಅಂತ ನನ್ನ ನಂಬಿಕೆ. ಮೇಲ್ಜಾತಿ ನಾಯಕರುಗಳನ್ನು ಕರೆದು ಅವರ ಸಮಾವೇಶಗಳನ್ನು ಇನ್ನೊಂದು ಮಾಡಿ ಅವರಿಗೆ ಕನ್ವಿನ್ಸ್ ಮಾಡಬೇಕು. ಇವತ್ತಿನ ಸಾಮಾಜಿಕ ಸ್ಥಿತಿಯಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು ಬಹಳ ಮುಖ್ಯವಾದ್ದು. ಶತಶತಮಾನಗಳಿಂದ ನೋವನ್ನು ಅನುಭವಿಸಿದ ಜನಸಮುದಾಯ, ತುಳಿತಕ್ಕೆ ಒಳಗಾದ ಜನಸಮುದಾಯ, ಅವರಿಗೆ ಆದ್ಯತೆಯನ್ನು ಕೊಡಬೇಕು. ನಾನು ಆದ್ಯತೆಯನ್ನು ಕೊಡ್ತಾ ಇದ್ದೀನಿ, ಆದರೆ ಮೇಲ್ಜಾತಿಯನ್ನು ನಿರ್ಲಕ್ಷ್ಯ ಮಾಡ್ತಾ ಇಲ್ಲ ನಾನು.
ಅನ್ನೋಂಥ ಇವರಿಗೆ ಕನ್ವಿನ್ಸ್ ಮಾಡುವ ಕೆಲಸವನ್ನು ಮಾಡಬೇಕಾಯಿತು. ಆದರೆ ಸಿದ್ದರಾಮಯ್ಯ ಅದು ಮಾಡಿದ್ರು ಅಂತ. ಅದ್ರ ಜೊತೆಗೆ ಅವರ ಸುತ್ತಮುತ್ತ ಇರುವ ಕೋಟೆ ಇದೆಯಲ್ಲ, ಆ ಕೋಟೆಯಲ್ಲಿ ಬೇರೆಯವರಿಗೂ ಅವರು ಅವಕಾಶ ಕೊಡಬೇಕಾಗಿತ್ತು. ಆ ಕೋಟೆಯಲ್ಲಿ ಕೇವಲ ಒಂದು ಜಾತಿಯ ಜನರನ್ನ ಮಾತ್ರ ನೀವೊಂದು ಕೋಟೆ ಕಟ್ಟಿ ಇಟ್ಕೊಂಡ್ರೆ ಬೇರೆ ಸಮಾಜದ ಬೇರೆ ಜನರಿಗೆ ರಾಂಗ್ ಮೆಸೇಜ್ ಹೋಗುತ್ತೆ, ಅವ್ರ ಕೆಲಸನೂ ಆಗಲ್ಲ. ಸೊ ಈ ಬಗ್ಗೆ ಸಿದ್ದರಾಮಯ್ಯ ಯೋಚನೆ ಮಾಡಿಲ್ಲ ಅನಿಸ್ತೇನೆ. ಆ ಕಾರಣಕ್ಕಾಗಿ ಮೇಲ್ಜಾತಿಗಳಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಅಸಹನೆ ಇದೆ. ಆ ಅಸಹನೆಯ ಕಾರಣದಿಂದಾಗಲೇ ನಾನು ಮೊದಲು ಏನು ಪ್ರಸ್ತಾಪ ಮಾಡಿದೆ, ಲಿಂಗಾಯತ್ BJP, ಕಾಂಗ್ರೆಸ್ ಮತ್ತು JDSನ ಲಿಂಗಾಯತ ಒಕ್ಕಲಿಗ ನಾಯಕರು ಭೇಟಿ ಮಾಡಿದ್ದು ಆ ಸಮುದಾಯದಲ್ಲಿರುವ ಅಸಹನೆಯನ್ನು ತೋರಿಸ್ತಾ ಇರ್ಬೋದು. ನೆಕ್ಸ್ಟ್ ಇದೇನಾಗ್ಬೋದು, ಈ ಮೂರು ಪಕ್ಷದಲ್ಲಿರುವಂತಹ ಮೇಲ್ಜಾತಿಯ ಶಾಸಕರುಗಳು ಅವರ ರಾಜಕೀಯ ನಡೆ ಮುಂದೇನಿರ್ಬೋದು, ಇದನ್ನು ಸಿದ್ದರಾಮಯ್ಯ ಹ್ಯಾಂಗ್ ಕೌಂಟರ್ ಮಾಡ್ತಾರೆ? ಈ ಮೇಲ್ಜಾತಿ ಶಾಸಕರ ಮನಸ್ಥಿತಿಗೆ ಅನುಗುಣವಾಗಿ ಮೇಲ್ಜಾತಿಯ ಇನ್ನೊಂದು ನಾಯಕತ್ವ ಹುಟ್ಟುಕೊಳ್ಳುತ್ತ, ಅಥವಾ ಈಗಿರುವ DK ಶಿವಕುಮಾರ್ ಅಂಥ ನಾಯಕರೇನಿದ್ದಾರೆ ಅವರೇ ಈ ಸಮುದಾಯವನ್ನು ರಿಪ್ರೆಸೆಂಟ್ ಮಾಡಕ್ಕೆ ಹೋಗ್ತಾರೆ. ಇದರಿಂದ ರಾಜಕೀಯ ಪರಿಣಾಮ ಏನಾಗುತ್ತೆ, ಈ ಬಗ್ಗೆ ಇನ್ನೊಮ್ಮೆ ನಾನು ಚರ್ಚೆ ಮಾಡ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮಾಡಿಬಿಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ. ಇವತ್ತು ಭಾನುವಾರ. ಎಂಜಾಯ್. ನಮಸ್ಕಾರ.